ಎಲ್ರಿಗೂ ನಮಸ್ಕಾರ. ಕವಿ ಅಡುಗೆ ಚಾನಲ್ಗೆ ಸ್ವಾಗತ. ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಕೆಲವರಿಗೆ ತಲೆ ಸುತ್ತು, ಸುಸ್ತು, ವಾಕರಿಕೆ ಈ ರೀತಿಯ ಸಮಸ್ಯೆಗಳಿರುತ್ತೆ. ಹಳ್ಳಿಗಳಲ್ಲಿ ಸಾಧಾರಣವಾಗಿ ಇದಕ್ಕೆ ಪಿತ್ತ ಜಾಸ್ತಿ ಆಗಿದೆ, ಪಿತ್ತಕ್ಕೆ ಹೀಗಾಗ್ತಿದೆ ಅಂತ ಹೇಳ್ತಾರೆ. ಈ ಎಲ್ಲ ಸಮಸ್ಯೆಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುವಂತಹ ಒಂದು ಜ್ಯೂಸನ್ನು ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಔಷಧೀಯ ಗುಣವಿರುವಂತಹ ಹುಳಿ ಇದು. ಇದರಿಂದ ಉಪ್ಪಿನಕಾಯಿ ಮತ್ತು ಸಾರನ್ನು ಕೂಡ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ನಾನು ಸಾಧ್ಯ ಆದರೆ ಇದರಿಂದ ಮಾಡುವಂತಹ ಉಪ್ಪಿನಕಾಯಿ ಮತ್ತು ಸಾರಿನ ವಿಡಿಯೋಗಳನ್ನೂ ಕೂಡ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಕೊನೆಯಲ್ಲಿ ನಾನು ಕೆಲವೊಂದು ಟಿಪ್ಸ್ಗಳನ್ನ ಹೇಳಿದ್ದೀನಿ. ಈ ಒಂದು ಜ್ಯೂಸನ್ನಲ್ಲದೆ ಈ ಕಂಚಿಕಾಯಿಂದ ಮತ್ತು ಯಾವ ರೀತಿಯಲ್ಲಿ ನಾವು ಪಿತ್ತವನ್ನು ಕಡಿಮೆ ಮಾಡ್ಕೋಬಹುದು ಅನ್ನೋದನ್ನು ನಾನು ಹೇಳಿದ್ದೀನಿ. ನಾನು ಈ ಕಂಚಿಕಾಯಿ ಮರದಿಂದ 2 ಬಲ್ತಿರುವಂತಹ ಹುಳಿಕಾಯನ್ನು ತೊಗೊಂಡಿದ್ದೀನಿ. ನಾನು ಒಂದು ಪಾತ್ರೆಗೆ 2 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇಬ್ಬರಿಗಾಗುವಷ್ಟು ಜ್ಯೂಸನ್ನು ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು 4 ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಬದಲಿಗೆ ನೀವು ಬೆಲ್ಲವನ್ನು ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ನೋಡಿ, ಇದನ್ನು ಸಕ್ಕರೆ ಕರಗೋವರೆಗೂ ಮೇಲೆ ಕೆಳಗೆ ಮಾಡಿ ಸಕ್ಕರೆಯನ್ನು ಚೆನ್ನಾಗಿ ಕರಗಿಸ್ಕೊಳ್ಳೋಣ. ಡಯಾಬಿಟಿಕ್ ಪೇಷಂಟ್ ಇದ್ದರೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೋಬೋದು, ಇಲ್ಲ ಹಾಗೇನೂ ಕೂಡ ಇದನ್ನು ಮಾಡ್ಕೊಂಡು ಕುಡಿಬಹುದು. ಸಾಧಾರಣವಾಗಿ ಈ ಕಂಚಿಕಾಯಿ ಎಲ್ಲೇ ಇದ್ರೂ ಎಲ್ಲೇ ಸಿಕ್ಕಿದ್ರೂ ನಮ್ಮ ಮಲೆನಾಡಲ್ಲಿ ಬಿಡೋದಿಲ್ಲ. ಇದರ ಉಪ್ಪಿನಕಾಯಿ ತುಂಬ ಒಳ್ಳೆಯದು ಅಂಥೇಳಿ ಇದನ್ನು ಕೇಳಿ ತೊಗೊಂಡು ಹೋಗ್ತಾರೆ. ನೋಡಿ, ಈಗ ಸಕ್ಕರೆ ಕರಗ್ತಾ ಇರಲಿ. ನಾವೀಗ ಒಂದು ಕುಟ್ಟಾಣಿಗೆ 2 ಇಡಿಯಾದ ಏಲಕ್ಕಿಯನ್ನು ಹಾಕ್ಕೊಂಡು ಈ ರೀತಿ ದಪ್ಪದಾಗಿ ಕುಟ್ಕೊಳ್ಳೋಣ. ಅದರ ಜೊತೆಗೆ ಒಂದು ಅರ್ಧ ಇಂಚಷ್ಟು ಶುಂಠಿಯನ್ನು ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ದಪ್ಪದಾಗಿ ಕುಟ್ಕೊಳ್ಳೋಣ. ತುಂಬ ಶುಂಠಿಯನ್ನು ಹಾಕೋದು ಬೇಡ, ಯಾಕೆಂದರೆ ಅದರ ಫ್ಲೇವರೇ ತುಂಬ ಆಗಿಬಿಡತ್ತೆ. ಈಗ ಇದನ್ನು ನಾವು ಸಕ್ಕರೆ ಕರಗಿರುವಂತಹ ನೀರಿಗೆ ಹಾಕ್ಕೊಳ್ಳೋಣ. ಹಾಗೆ ಈ ಕಂಚಿಕಾಯಿನ ಕಟ್ ಮಾಡಿಬಿಟ್ಟು ನಿಂಬೆಹಣ್ಣನ್ನು ಹಿಂಡ್ಕೊಳ್ತೀವಲ್ಲ, ಅದೇ ರೀತಿಯಾಗಿ ನಾವು ಇದನ್ನು ನೀರಿಗೆ ಹಿಂಡ್ಕೊಬಿಡೋಣ. ಎಷ್ಟು ಹುಳಿ ಬೇಕಾಗತ್ತೆ ಅಂತ ನೋಡಿಕೊಂಡು ಹಿಂಡ್ಕೋಬೇಕಾಗತ್ತೆ. ನೋಡಿ, ಇದರಲ್ಲಿ ನಾನು ಒಂದು ಹೋಳನ್ನಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಹಣ್ಣಾಗಿರುವಂತಹ ಕಂಚಿ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕಂಚಿಕಾಯಿಗಿಂತ ಇದು ಸ್ವಲ್ಪ ಸ್ವೀಟ್ ಆಗಿರುತ್ತೆ ಅಷ್ಟೇ. ಕಾಯಿಯನ್ನೇ ಬಳಸ್ಕೋಬೋದು. ನನ್ನ ಹತ್ರ ಹಣ್ಣು ಇದೆಯಲ್ಲ ಅಂದ್ಕೊಂಡು ಒಂದು ಹೋಳು ಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ. ತಲೆ ಸುತ್ತು, ವಾಕರಿಕೆ, ಪಿತ್ತ ಇರೋರೇ ಈ ಜ್ಯೂಸನ್ನು ಕುಡಿಬೇಕು ಅಂತಿಲ್ಲ. ಆರೋಗ್ಯವಂತರು ಎಲ್ಲರೂ ಕೂಡ ಇದನ್ನು ಕುಡಿಬೋದು. ತುಂಬಾ ಒಳ್ಳೆಯದು. 1/4 ಸ್ಪೂನಷ್ಟು ಕಾಳು ಮೆಣಸಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಪೆಪ್ಪರ್ನ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಪಿತ್ತ, ವಾಕರಿಕೆ, ತಲೆ ಸುತ್ತು ಇರೋರು ಒಂದು ಕಂಚಿ ಹುಳಿಯನ್ನು ತೊಗೊಂಡು ಅದನ್ನು ಕಟ್ ಮಾಡಿ ಅರ್ಧ ಮಾಡಿ ಒಂದು ಹೋಳಿಗೆ ಹುರಿದ ಜೀರಿಗೆ ಪುಡಿಯನ್ನು ಸೇರಿಸಿ ಖಾಲಿ ಹೊಟ್ಟೆಗೆ ಅದರ ರಸವನ್ನು ಕುಡಿಬೇಕು. ಹಾಗೆ ಉಳಿದಿರುವಂತಹ ಇನ್ನೊಂದು ಹೋಳನ್ನು ನೆತ್ತಿಯ ಅಂದರೆ ತಲೆಯ ನೆತ್ತಿಯ ಭಾಗಕ್ಕೆ ಚೆನ್ನಾಗಿ ಉಜ್ಜಬೇಕು. ಇದರಿಂದ ಪಿತ್ತ ಬೇಗ ಶಮನ ಆಗುತ್ತೆ. ಜ್ಯೂಸು ರೆಡಿಯಾಗಿದೆ. ಈಗ ಇದನ್ನು ಶೋಧಿಸ್ಕೊಳ್ಳೋಣ. ಇದಕ್ಕೆ ಏಲಕ್ಕಿ ಹಾಗೆಯೇ ಶುಂಠಿ, ಪೆಪ್ಪರ್ ಪೌಡರ್ ಎಲ್ಲ ಹಾಕಿರೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ, ಹಾಗೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಕೂಡ. ನೀವು ಇದಕ್ಕೆ ಐಸ್ ಕ್ಯೂಬನ್ನು ಕೂಡ ಹಾಕ್ಕೊಂಡು ಕುಡಿಬಹುದು. ಇವತ್ತಿನ ಈ ಒಂದು ಸಮ್ಮರ್ ಕೂಲ್ ಡ್ರಿಂಕ್ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಈ ರೆಸಿಪಿಯನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸ ರೆಸಿಪಿಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.